ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಾಪುನಿ ಬ್ಯೂಟಿ ಟಿಪ್ಸ್. ಫ್ರೆಂಡ್ಸ್, ಇವತ್ತು ನನಗೆ ಸ್ಯಾರೀಸ್ ಪ್ರೀ ಪ್ಲೇಟಿಂಗ್ ಅಂತಂದ್ಬಿಟ್ಟು ಕಸ್ಟಮರ್ ಒಬ್ರು 7 ಸ್ಯಾರೀಸ್ ಅನ್ನೋದು ಕೊಟ್ಟಿದ್ದಾರೆ. ಅವ್ರದ್ದು 4 ಮತ್ತೆ ಅವರ ಸಿಸ್ಟರ್ದು 3 ಸ್ಯಾರೀಸ್. ನೋಡಿ, ಕಂಪ್ಲೀಟ್ ಆಗಿ 7 ಸ್ಯಾರೀಸ್ ಇದೆ. ಅದರಲ್ಲಿ ಕೆಲವೊಂದು ಸ್ಯಾರೀಸ್ ತುಂಬಾನೇ ಚೆನ್ನಾಗಿತ್ತು. ಅದನ್ನ ನಿಮ್ ಜೊತೆ ನಾನು ಶೇರ್ ಮಾಡ್ಕೊಳ್ಳೋಣ. ಕುಚ್ಚು, ಆ ಕಾಂಬಿನೇಷನ್, ಆ ಡಿಸೈನು ಅಂತ ಅಂದ್ಬಿಟ್ಟು ಈ ವಿಡಿಯೋ ಅನ್ನೋದು ಮಾಡ್ತಾ ಇದ್ದೀನಿ. ನೋಡಿ, ಇದಕ್ಕೆ ಕುಚ್ಚು ಅನ್ನೋದು ಅವ್ರು ಆರಿ ವರ್ಕ್ ಅಲ್ಲಿ ಮಾಡಿಸಿದ್ದಾರೆ, ಹ್ಯಾಂಡ್ ವರ್ಕ್ ಅಲ್ಲಿ. ಮತ್ತೆ ಇದ್ರ ಕಾಂಬಿನೇಷನ್ ನೋಡಬಹುದು, ಎಷ್ಟು ಚೆನ್ನಾಗಿದೆ ಅಲ್ವಾ. ಗ್ರೇ ಕಲರ್ ಮತ್ತೆ ಮೆರೂನ್ ಕಲರ್, ತುಂಬಾ ರೇರ್ ಕಾಂಬಿನೇಷನ್. ಇದು ತುಂಬಾ ಚೆನ್ನಾಗಿದೆ ಸ್ಯಾರಿ. ಇದು ಬಂದ್ಬಿಟ್ಟು ಒಂಥರ ಡಾರ್ಕ್ ಮೆರೂನ್ ಕಲರ್ ಅಲ್ಲಿ ಸ್ಯಾರಿ ಅನ್ನೋದಿದೆ. ಮೆರೂನು ಅಲ್ಲ, ವೈನು ಅಲ್ಲ, ಎರಡಕ್ಕೂ ಮಿಕ್ಸ್ ಆಗಿದೆ. ಈ ಕಲರ್ಗೆ ಇದಕ್ಕೆ ಅವರು ಕುಚ್ಚು ನೋಡಬಹುದು, ಈ ರೀತಿಯಾಗಿ ಮೊಗ್ಗು ತರ ಹಾಕ್ಸಿದ್ದಾರೆ. ತುಂಬಾ ಡಿಫ್ರೆಂಟ್ ಆಗಿ ಹಾಕ್ಸಿದ್ದಾರೆ ಕುಚ್ಚುನು. ಇದ್ರ ಕಾಂಬಿನೇಷನ್ ನೋಡಿದ್ರೆ ನೀವು ಲೈಟ್ ವೈನ್ ಕಲರು ಮತ್ತೆ ಅದಕ್ಕೆ ಡಾರ್ಕ್ ಮೆರೂನ್ ಕಲರ್ ಎರಡರಲ್ಲೂ ಮಿಕ್ಸ್ ಮಾಡಿ ಕಾಂಬಿನೇಷನ್ ಅನ್ನೋದು ಬಂದಿದೆ. ಈ ಸ್ಯಾರಿ ಆದ್ರೆ ತುಂಬಾನೇ ಚೆನ್ನಾಗಿದೆ. ಕಲರ್ ಕಾಂಬಿನೇಷನ್ ಅಲ್ವಾ, ಬ್ರೈಟ್ ಕಲರ್ಸ್ ಅಲ್ಲಿ ಇದೆ. ಇದು ಬಂದ್ಬಿಟ್ಟು ನಮ್ಗೆ ಲೈಟ್ ಪ್ಯಾರೆಟ್ ಗ್ರೀನು ಮತ್ತೆ ಡಾರ್ಕ್ ಪಿಂಕ್ ಕಲರ್ ಅಂತಾನು ಹೇಳ್ತೀವಿ, ಮತ್ತೆ ಲ್ಯಾವೆಂಡರ್ ಕಲರ್ ಅಂತಾನು ಹೇಳ್ಬೋದು. ಈ ಕಲರ್ಸ್ ಅಲ್ಲಿ ನಮಗೆ ಕಾಂಬಿನೇಷನ್ ಅನ್ನೋದು ಕೊಟ್ಟಿದ್ದಾರೆ. ಇದಕ್ಕೆ ಬೇಬಿ ಕುಚ್ ಮಾತ್ರ ಸಿಂಪಲ್ ಆಗಿ ಹಾಕ್ಸಿದ್ದಾರೆ. ಇದೊಂದು ಡಾರ್ಕ್ ಗ್ರೀನ್ ಕಲರ್ ಸ್ಯಾರಿ. ಈ ಸ್ಯಾರೀಸ್ ಅಂತೂ ತುಂಬಾನೇ ವೆಯ್ಟ್ ಇದೆ, ತುಂಬಾ ವೆಯ್ಟ್ ಮತ್ತೆ ತುಂಬಾನೇ ಕಷ್ಟ ಇದನ್ನ ಸ್ಯಾರಿ ಪ್ರೀಪ್ಲೇಟಿಂಗ್ ಮಾಡೋದನ್ನು. ಹಾರ್ಡ್ ಆಗೂ ಸಹ ಇದೆ. ನೋಡಿ, ಸ್ಯಾರಿ ಫುಲ್ಲು ಇದು ಈ ತರ ಬಂದಿದೆ. ಮತ್ತೆ ಪಲ್ಲು ಪಾಟ್ ಮಾತ್ರ ಈ ರೀತಿಯಾಗಿ ಬಂದಿದೆ. ಇವಾಗ ತೋರಿಸ್ತಿರೋ ಸ್ಯಾರಿ ಅಂತೂ ನಂಗೆ ತುಂಬಾನೇ ಫೇವ್ರೆಟ್ ಸ್ಯಾರಿ ಅಂತ ಹೇಳ್ಬೋದು. ಇದ್ರ ಕಾಂಬಿನೇಷನ್ ಎಲ್ಲ ನಂಗೆ ತುಂಬಾ ಚೆನ್ನಾಗಿ ಇಷ್ಟ ಆಯ್ತು. ಇದಕ್ಕೆ ನೋಡ್ಬೋದು, ಅವ್ರು ಜರ್ದೋಸಿಲಿ ಹ್ಯಾಂಡ್ ವರ್ಕ್ ಅನ್ನೋದು ಮಾಡಿಸಿದ್ದಾರೆ ಕುಚ್ಚಿಗೆ. ತುಂಬಾ ಚೆನ್ನಾಗಿದೆ, ಕ್ಯೂಟ್ ಆಗಿ ನೋಡ್ಲಿಕ್ಕೆ. ಈ ಸ್ಯಾರಿ ಕಾಂಬಿನೇಷನ್ ನೋಡಿದ್ರೆ ಒಂಥರ ಪೀಚ್ ಕಲರ್ ಮತ್ತೆ ಗೋಲ್ಡನ್ ಕಲರ್ ಅಲ್ಲಿ ನಮಗೆ ಕಾಂಬಿನೇಷನ್ ಅನ್ನೋದು ಕೊಟ್ಟಿದ್ದಾರೆ. ಇದು ಕುಚ್ಚಂತೂ ಹೈಲೈಟ್ ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿ ಇಷ್ಟ ಆಯ್ತು. ಬಟ್ ವೆಯ್ಟ್ ತುಂಬಾ ಇದೆ. ಇದು ಈ ಸ್ಯಾರಿನೂ ಸಹ. ಈಗ ತೋರಿಸ್ತಾ ಇರೋದು ಬಂದ್ಬಿಟ್ಟು ಒಂಥರ ಪರ್ಪಲ್ ಕಲರ್ ಅಲ್ಲಿ ಸ್ಯಾರಿ ಅನ್ನೋದಿದೆ. ಇದಕ್ಕೆ ಗೋಲ್ಡ್ ಕಲರ್ ಬಾರ್ಡರ್ ಕೊಟ್ಟಿದ್ದಾರೆ. ಇದು ಬಂದ್ಬಿಟ್ಟು ಬೆನಾರಸ್ ಸಿಲ್ಕ್ ಅಂತೀವಲ್ಲ, ಆ ತರ ಸಿಲ್ಕ್. ಇದಕ್ಕೇನು ಕ್ರೋಶಾ ವರ್ಕ್ ಅಲ್ಲಿ ಕುಚ್ಚು ಅನ್ನೋದು ಹಾಕ್ಸಿದ್ದಾರೆ. ಈ ಸ್ಯಾರಿಗಳು ಪ್ರೀಪ್ಲೇಟ್ ಮಾಡೋದೇ ಒಂದು ಕಷ್ಟ ಅಂದ್ರೆ, ಉಟ್ಕೊಂಡು ಅವರು ಅದನ್ನ ಕ್ಯಾರಿ ಮಾಡೋದು ತುಂಬಾನೇ ಕಷ್ಟ. ಇದು ಸೆಲ್ಫ್ ಆಗಿ ಅವ್ರವ್ರು ಉಟ್ಕೊಳೋದಕ್ಕೆ ತುಂಬಾನೇ ಕಷ್ಟ. ಅದಕ್ಕೋಸ್ಕರನೇ ಸ್ಯಾರಿ ಪ್ರೀಪ್ಲೇಟಿಂಗ್ಸ್ ಅನ್ನೋದು ಕೊಡೋದು. ಅವ್ರ ಮೆಷರ್ಮೆಂಟ್ಸ್ ನನ್ನ ಹತ್ರ ಯಾವಾಗ್ಲೂ ಸಹ ಇರುತ್ತೆ. ಜಸ್ಟ್ ಅವ್ರ ಸ್ಯಾರೀಸ್ ಕೊಟ್ಟು ಕಳಿಸ್ತಾರೆ ಅಷ್ಟೇ. ನಾನು ಯಾವಾಗ್ಲೂ ಅವ್ರಿಗೆ ಟೈಮ್ಗೆ ಪ್ರೀಪ್ಲೇಟ್ ಮಾಡಿ ರೆಡಿಯಾಗಿ ಕಳಿಸ್ತೀನಿ. ಈ ಕುಚ್ಚು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ನಂಗೆ ತುಂಬಾನೇ ಇಷ್ಟ ಆಯ್ತು ಈ ಕುಚ್ಚು. ಇದ್ರ ಕಾಂಬಿನೇಷನ್ ಅಷ್ಟೇ ಕ್ರೀಮ್ ಕಲರ್ ಮತ್ತೆ ಗ್ರೀನ್ ಕಲರ್ ಅಲ್ಲಿ ಇದ್ರ ಕಾಂಬಿನೇಷನ್ ಬಂದಿದೆ. ಸ್ಯಾರಿ ಫುಲ್ ಕ್ರೀಮ್ ಕಲರ್ ಆಗಿ ಬಂದು ಪಲ್ಲು ಮಾತ್ರ ನಿಮ್ಗೆ ಬ್ಲೂ ಕಲರ್ ಅಲ್ಲಿ ಕೊಟ್ಟಿದ್ದಾರೆ. ಈ ಸ್ಯಾರಿ ಪರವಾಗಿಲ್ಲ, ಸ್ವಲ್ಪ ಸಾಫ್ಟ್ ಆಗಿ ಚೆನ್ನಾಗಿತ್ತು ಸ್ಯಾರಿನೂ ಸಹ. ಈಗ ಇದನ್ನೆಲ್ಲದನ್ನು ಸಹ ನಾನು ಪಿನ್ ಮಾಡಿಕೊಂಡು ಅವ್ರ ಮೆಜರ್ಮೆಂಟ್ಗೆ ತಕ್ಕನಂಗೆ ಅವ್ರಿಗೆ ಪ್ರೀಪ್ಲೇಟ್ ಮಾಡಿ ಕೊಡಬೇಕು. ಈಗ ನೋಡಿ, ಇದನ್ನೆಲ್ಲನೂ ಸಹ ಪಿನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಆಗಿ ಅಪ್ರಾಕ್ಸ್ ಆಗಿ ಒಂದು ಸ್ಯಾರಿ ಪ್ರೀಪ್ಲೇಟ್ ಮಾಡಬೇಕು ಅಂತಂದ್ರೆ ನಮಗೆ ಒಂದು 30 ಮಿನಿಟ್ಸ್ ಆದ್ರೂ ಮಿನಿಮಮ್ ತಗೊಳುತ್ತೆ ಅವ್ರ ಮೆಜರ್ಮೆಂಟ್ಗೆ ತಕ್ಕನಂಗೆ. ನಾನು ಸ್ಟಾರ್ಟಿಂಗ್ ಅಲ್ಲಿ ಕಲ್ತಿರೋ ಸ್ಟಾರ್ಟಿಂಗ್ ಅಲ್ಲಿ 30 to 40 ಒಂದು 45 ಮಿನಿಟ್ಸ್ ತನಕ ತಗೊಂತಾ ಇದ್ದೆ. ಈಗ 30 ಮಿನಿಟ್ಸ್ಗೆ ಅದನ್ನ ಕಂಪ್ಲೀಟ್ ಮಾಡ್ತೀನಿ. ನೋಡಿ, ಈಗ ಕಂಪ್ಲೀಟ್ ಮಾಡಿದ್ದೀನಿ. ಈ ಸ್ಯಾರೀಸ್, ಈ 3 ಸ್ಯಾರೀಸ್ ಮಾತ್ರ ಈಗ ಕಂಪ್ಲೀಟ್ ಮಾಡಿದ್ದೀನಿ. ಇನ್ನು ಉಳಿದಿರೋದು ಸಂಜೆ ಮಾಡಬೇಕು. ಈಗ ಮಕ್ಕಳು ಬರೋ ಟೈಮ್ ಆಯ್ತು ಸ್ಕೂಲಿಂದ. ಸೊ ಈ ವಿಡಿಯೋ ಎಲ್ರಿಗೂ ಸಹ ಇಷ್ಟ ಆಗಿದೆ ಅಂತ ಅನ್ಕೊಂತಿದ್ದೀನಿ. ನಾನು ಪಟ್ಟಿರೋ ಕಷ್ಟಕ್ಕೆ ಒಂದೇ ಒಂದು ಲೈಕ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂಗೆ ಸಪೋರ್ಟ್ ಮಾಡಿ.